ಮೈಸೂರಿಗೆ ಮೋದಿ ಎಂಟ್ರಿ ಕೊಟ್ಟು ಅಬ್ಬರಿಸಿದ್ದು ಬಿಜೆಪಿಗೆ ಪ್ಲಸ್ ಆಗಿರಬಹುದು. ಆದರೆ ಇದೇ ಕಾರ್ಯಕ್ರಮದಿಂದ ಸಂಸದ ಶ್ರೀನಿವಾಸ್ ಪ್ರಸಾದ್ ದೂರ ಉಳಿದಿದ್ದು ಚಾಮರಾಜನಗರದಲ್ಲಿ ಬಿಜೆಪಿಗೆ ಶಾಕ್ ಆಗಿದೆ. ನೆನ್ನೆ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ ಬಳಿಕ ಇವತ್ತು ಬಿಎಸ್ವೈ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಹೋಗಿದ್ದರು. ಆದರೆ ಶ್ರೀನಿವಾಸ್ ಪ್ರಸಾದ್ ಮೋದಿ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಸಿಎಂ ಶ್ರೀನಿವಾಸ್ ಪ್ರಸಾದ್ ಭೇಟಿ ಬಳಿಕ ಬಿಜೆಪಿ ಅಲರ್ಟ್. ಪ್ರಸಾದ್ ಮನವೊಲಿಕೆಗೆ ಬಿಎಸ್ ಯಡಿಯೂರಪ್ಪ ಪ್ರಯತ್ನ. 2 ದಿನ 2 ದೃಶ್ಯ, ಇಬ್ಬರು ನಾಯಕರು. ನಿನ್ನೆ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಶಾಕ್ ಕೊಟ್ಟಿದ್ರು. ಅಷ್ಟೇ ಯಾಕೆ, ಶ್ರೀನಿವಾಸ್ ಪ್ರಸಾದ್ ಸಹ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ, ನಾನು ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋ ಮೂಲಕ ಬಿಜೆಪಿ ಪಾಳೆಯವನ್ನ ಅಲುಗಾಡಿಸಿದ್ರು. ಈ ಸನ್ನಿವೇಶ ನಡೆದು 24 ಗಂಟೆ ಕಳೆಯುವಷ್ಟರಲ್ಲೇ ಬಿಎಸ್ವೈ ಮೈಸೂರಿಗೆ ಬಂದಿದ್ರು. ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಆಗಮಿಸಿ ಮೋದಿ ಕಾರ್ಯಕ್ರಮಕ್ಕೆ ಬನ್ನಿ ಅಂದ್ರು. ಆದ್ರೆ ಈ ಮನವಿಯನ್ನ ನಯವಾಗಿ ಶ್ರೀನಿವಾಸ್ ಪ್ರಸಾದ್ ತಿರಸ್ಕರಿಸಿದ್ರು. ಕಾರ್ಯಕ್ರಮಕ್ಕೆ ಬಂದು ಸ್ವಲ್ಪ ಹೊತ್ತು ಕುಂತಿದ್ದು ಬರಬೇಕು ಅಂತ ಬಿಜೆಪಿ ನಿವೃತ್ತಿ ಆಗ್ತಾ ಇದೆ. ಇದಾದ ಬಳಿಕ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಮೋದಿ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಪ್ರಸಾದ್ ಬರ್ತಾರೆ ಅಂದ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಈಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರ ಕೈಕಾಲು ಸ್ವಲ್ಪ ತೊಂದರೆ ಇದ್ರೂ ಸಹ ಒಂದು 5 ನಿಮಿಷ ಬಂದು ಮೋದಿ ಅವ್ರಿಗೆ ವಿಶ್ ಮಾಡಿ ಬಂದ್ಬಿಡಿ ವಾಪಸ್ಸು, ನೀವೇನು ಭಾಷಣ ಮಾಡೋದು ಬೇಡ, ಹಲೋ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ದೀನಿ. ಅದವರು ಒಪ್ಕೊಂಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಬರುವುದಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ರು. ಆದ್ರೆ ನಾನು ರಾಜಕೀಯ ನಿವೃತ್ತಿಯಾಗಿದ್ದೇನೆ, ಹೀಗಾಗಿ ಕಾರ್ಯಕ್ರಮಕ್ಕೆ ಹೋಗುವುದು ಬಿಡುವುದು ನನ್ನ ತೀರ್ಮಾನ ಅಂದ್ರು. ಅವ್ರು ಹೇಳಿದ ಮಾತು ಗೌರವ ಕೊಡಬೇಕು, ಮುಂದೊಂದು ನಮಗೆ ಬಿಟ್ಟಂಥವ್ರು ಏನು ಮಾಡಬೇಕು, ಈಗೇನಿರ್ತವೆ ಹೀಗೆಂದ ಶ್ರೀನಿವಾಸ್ ಪ್ರಸಾದ್ ಮೋದಿ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ. ಆದರೆ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಯಾರ ಕಡೆ ಇರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ದಿಲೀಪ್, ಟಿವಿ9 ಮೈಸೂರು.